ಅಖಿಲ ಕರ್ನಾಟಕ ಆಶಾ ಕಾರ್ಯಕರ್ತ ವತಿಯಿಂದ ಇವತ್ತು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿರುವಂತಹ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ತಾವು ಸಹ ಈ ಒಂದು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಸರ್ಕಾರ ಏನು ಆಶಾ ಕಾರ್ಯಕರ್ತರಿಗೆ ಪ್ರತಿ ತಿಂಗಳು 10,000 ರೂಪಾಯಿ ಮಾಸಾಸನ ಕೊಡ್ತೀನಿ ಅಂತ ಹೇಳಿದ್ರು. ಆ ಭರವಸೆಯನ್ನ ಇಲ್ಲಿ ಈಡೇರಿಸುವಂತೆ ಆಗ್ರಹಿಸಿ ಸುಮಾರು 200ಕ್ಕೂ ಹೆಚ್ಚು ಕಾರ್ಯಕರ್ತರು ಪ್ರತಿಭಟನೆ ಸಹ ನೀಡ್ತಾ ಇರುವಂತದ್ದು. ಸರ್ಕಾರದ ವಿರುದ್ಧ ತಮ್ಮ ಅಧಿಕಾರವನ್ನು ಕೂಗಿ ತಮ್ಮ ಆಕ್ರೋಶವನ್ನು ಸಹ ವ್ಯಕ್ತಪಡಿಸಿರುವಂತದ್ದು. ನಮಗೆ ಕೊಡ್ತಾ ಇರುವಂತಹ ಸಂಬಳ ಇದೀಗ ಸಾಕಾಗ್ತಾ ಇಲ್ಲ, ನಮಗೆ ಇನ್ನಷ್ಟು ರೀತಿಯಲ್ಲಿ ಸಂಬಳ ಬೇಕಂತ ಹೇಳಿ ಆಶಾ ಕಾರ್ಯಕರ್ತರು ಪ್ರತಿಭಟನೆ ಸಹ ಮಾಡ್ತಾ ಇರುವಂತದ್ದು. ಇದು ಅಷ್ಟಲ್ಲದೆ ಇದರ ಜೊತೆ ಮತ್ತೊಂದು ಸಂಘಟನೆ ಆಗಿರುವಂತಹ ಅದು ಸಹ ಇಲ್ಲಿ ಪ್ರತಿಭಟನೆ ಸಹ ಮಾಡ್ತಾ ಇರುವಂತದ್ದು. ಆಶಾ ಕಾರ್ಯಕರ್ತರ ಕೂಗಿ ಅಂತಂದ್ರೆ ನಮಗೆ ಕೊಡ್ತಾ ಇರುವಂತಹ ಸಂಬಳ ಕೇವಲ 5ರಿಂದ 10 ರೂಪಾಯಿ ಕೊಡ್ತಾ ಇದ್ದೀರಿ, ನೀವು ಏನು ಯಾವಾಗ ಫೆಬ್ರವರಿ ತಿಂಗಳಲ್ಲಿ ನಮಗೆ ಏನು ಭರವಸೆಯನ್ನು ನೀಡಿದ್ರೆ ಆ ಭರವಸೆಯನ್ನ ಕೊಟ್ಟ ಮಾತನಂತೆ ನಡೆಸ್ಕೊಳ್ಳಿ ಅಂತ ಹೇಳಿ ಈಗ ಆಶಾ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾರೆ. ಇದರ ಒಂದು ವಿಷಯದ ಕುರಿತು ಮಾತನಾಡಕ್ಕೆ ಆಶಾ ಕಾರ್ಯಕರ್ತ ಬೇಡಿಕೆಗಳನ್ನ ಇಲ್ಲಿ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ರಿ, ಏನೇನು ಬೇಡಿಕೆಗಳು ನಿಮ್ಮ? ಇವತ್ತು ನಮ್ಮ AIUTUC ವತಿಯಿಂದ ರಾಜ್ಯಾದ್ಯಂತ ಪ್ರತಿಭಟನೆ ನಡೀತಾ ಇದೆ. ಪ್ರತಿಯೊಂದು ತಾಲೂಕಿನಲ್ಲಿ ಜಿಲ್ಲಾದಲ್ಲಿ ಕೂಡ ನಡೆಸ್ತಾ ಇದ್ದೀವಿ. ಹೋದ ವರ್ಷ 2025 ಫೆಬ್ರವರಿ 7ನೇ ತಾರೀಕಿನಿಂದ ನಾವು ಬೆಂಗಳೂರು ಬೃಹತ್ ಹೋರಾಟವನ್ನು ಮಾಡಿದ್ದೀವಿ. 10,000 ಬೇಡಿಕೆಯನ್ನು ಈಡೇರಿಸಬೇಕಂತೇಳಿ CM ಅವರು ಮತ್ತು ಮುಖ್ಯಮಂತ್ರಿ ಅವರು ನಾವು ಆಶ್ವಾಸನೆ ಕೊಟ್ಟಿದ್ದರು. ಆದ ಕೂಡಲೇ ನಾವು ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತ ಹೇಳಿದರು. ಆದರೂ ಇನ್ನೂವರೆಗೂ ನಾವು 10,000 ಪೇಮೆಂಟನ್ನು ತೊಗೊಂಡಿಲ್ಲ. ಯಾಕಂತಂದರೆ ನಾವು ಈಗ ಹತ್ತಿರದ ತೆಲಂಗಾಣದಲ್ಲಿ 11 ಎಲ್ಲ ಆಶಾ ಕಾರ್ಯಕರ್ತರನ್ನು ಡಿ ಗ್ರೂಪ್ ನೌಕರರೆಂದು ಪರಿಗಣಿಸಿದ್ದಾರೆ. ನೌಕರರೆಂದು ಪರಿಗಣಿಸಬೇಕಂತ ಹೇಳಿ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ. ನಮ್ಮನ್ನು 18 ವರ್ಷ ಆಯಿತು ನಾವು ಕೆಲಸ ಮಾಡ್ತಾ ಇದ್ದೀವಿ. 18 ವರ್ಷ ಏನು ಕೆಲಸ ಮಾಡ್ತಾ ಇದ್ದೀವಿ. ನಮಗೆ 300 ದಿವಸ ನಮ್ಮ ರಜೆ ಹಜರಾತಿ ಇದ್ದರೆ ನಮ್ಮನ್ನು ನೌಕರರೆಂದು ಪರಿಗಣಿಸಬೇಕಂತ ಹೇಳಿ ನಾವು ಮೇಲಿಂದ ಆದೇಶವನ್ನು ತಗೊಂಡು ಬಂದಿದ್ದೀವಿ. ನಮ್ಮ AIUTUC ವತಿಯಿಂದ ಎಲ್ಲ ಆಶಾ ಕಾರ್ಯಕರ್ತರು ನೌಕರರೆಂದು ಡಿ ಗ್ರೂಪ್ ನೌಕರರೆಂದು ಪರಿಗಣಿಸಬೇಕು. 10,000 ಬೇಡಿಕೆಯನ್ನು ಈಡೇರಿಸಬೇಕು ಮತ್ತು ನಿವೃತ್ತಿ ಹೊಂದಿದ ಆಶಾ ಕಾರ್ಯಕರ್ತರಿಗೆ 5 ಲಕ್ಷ ಹಿಡಿಗಂಟನ್ನು ಕೊಡಬೇಕಂತ ಬೇಡಿಕೆಯನ್ನು ಇಟ್ಟು ಎಷ್ಟೋ ವರ್ಷಗಳು ನಾವು ಬೇಡಿಕೆಯನ್ನು ಈಡೇರಿಸಿಲ್ಲ. ಯಾವ್ಯಾವ ಅನುಕೂಲವನ್ನು ಬೇಡಿಕೆಯನ್ನು ಇಟ್ಟಿದ್ದೀವಿ ಅದನ್ನು ಈ ಕೂಡಲೇ ಈಡೇರಿಸಬೇಕಂತ ನಾವು ಪ್ರತಿಯೊಂದು ತಾಲೂಕಿನಲ್ಲಿ ಜಿಲ್ಲೆಯಲ್ಲಿಯೂ ನಾವು ಹೋರಾಟನ ಮಾಡ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ 1 ವಾರ ನಂತರ CM ಅವರು ಮೀಟಿಂಗ್ ಕರೆದಿದ್ದಾರೆ. ಆ ಮೀಟಿಂಗ್ನಲ್ಲಿ ನಿರ್ಣಯ ನೋಡಿಕೊಂಡು ನಾವು ಮುಂದಿನ ಹೋರಾಟಕ್ಕೆ ಸಿದ್ಧರಾಗಿದ್ದೇವೆ. ಇನ್ನು ಎಲ್ಲರೂ ನಾವು ಬೀದಿಗಿಳಿಯಕ್ಕೆ ತಯಾರಾಗಿದ್ದೆವು. ಈಗಾಗಲೇ ಬೀದಿಗಿಳಿಸಿದ ಆಶಾ ಕಾರ್ಯಕರ್ತರನ್ನು ಸರ್ಕಾರ ಇನ್ನೂ ಕೂಡ ನಾವು ಬೀದಿಗಿಳಿದು ಹೋರಾಟವನ್ನು ಮಾಡಲಿಕ್ಕೆ ತಯಾರಾಗಿದ್ದೇವೆ ಅಂತ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಮೇಡಮ್, ಯಾಕಂದ್ರೆ ಪದೇ ಸಾಕಷ್ಟು ರೀತಿ ಪ್ರತಿಭಟನೆ ಮಾಡ್ತಾ ಇದ್ರಿ, ಸರ್ಕಾರ ಇಲ್ಲಿವರೆಗೂ ಸ್ಪಂದನೆ ಮಾಡ್ತಲ್ಲ, ಏನಿರ್ಬೋದು ಅಂತ ಕಾರಣ? ಅವರು ಆಶಾ ಕಾರ್ಯಕರ್ತರನ್ನು ಅವಾಗ ಏನು ಬೇಕಾಗಿ ಬಳಸಿಕೊಂಡು ನಾವು ಆಶಾ ಕಾರ್ಯಕರ್ತರನ್ನು ಭರ್ತಿ ಮಾಡಿಕೊಂಡ್ರು 2009ರಲ್ಲಿ. ಇವಾಗ ಹೇಳ್ತಾ ಇದ್ದಾರೆ ಯಾವುದೋ ಒಂದು ಅಧಿಕಾರಿ ಬಂದ್ರು ನಾವು 7,000 8,000 ಆಶಾ ಕಾರ್ಯಕರ್ತರನ್ನು ತೆಗೆದು ಡಿ ಗ್ರೂಪ್ ಹಾಕ್ತೀವಿ ಅಂತೇಳಿ. ಈಗಾಗಲೇ ಡಿ ಗ್ರೂಪ್ ನೌಕರರಾಗಿ ಜಾಯಿನ್ ಮಾಡ್ಕೊಂಡಂಥವರನ್ನು ತೆಗೆದು ನಮ್ಮ ಆಶಾ ಕಾರ್ಯಕರ್ತರನ್ನು ತೊಗೊಂಡ್ರು ಕೂಡ ಇನ್ನೂ ವರ್ಷದಲ್ಲಿ ತೆಗಿಬಾರ್ದು ಅನ್ನೋದು ಯಾವ ಗ್ಯಾರಂಟಿ ಇವ್ರದ್ದು ಅಂತೇಳಿ ನಾವು ಯಾವ ಆಶಾ ಕಾರ್ಯಕರ್ತರನ್ನು ತೆಗಿಬಾರ್ದು. 42,000 ರಾಜ್ಯಾದ್ಯಂತ ಆಶಾ ಕಾರ್ಯಕರ್ತರಿದ್ದೀವಿ. ಎಲ್ಲರನ್ನೂ ಈ ಗ್ರೂಪ್ ನೌಕರರೆಂದು ಪರಿಗಣಿಸಬೇಕಂತ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ. ಮತ್ತು ನಾವು ಈಗಾಗಲೇ 5,000 ಫಿಕ್ಸ್ ದುಡ್ಡು ಹಣವನ್ನು ಏನು ತಗೋತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರದಿಂದ ನಾವು ತಗೋತಾ ಇದ್ದೀವಿ. ಈಗಾಗಲೂ ಕೂಡ ನಾವು ಕಾಂಗ್ರೆಸ್ ಸರ್ಕಾರದ ಬೇಡಿಕೆಯನ್ನು ಈಡೇರಿಸ್ಕೊಂಡಿವಿ. ಈಗ ಯಾಕೆ ಈಡೇರಿಸ್ತಾ ಇಲ್ಲ, ಯಾಕೆ ಕೊಡ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆಯಾಗಿ ಉಳಿದಿದೆ. ಯಾಕಂತಂದರೆ ಕಾಂಗ್ರೆಸ್ ಸರ್ಕಾರದಿಂದ ಯಾವುದೋ ಒಂದು ನೌಕರಸ್ಥರು ಒಂದು MP MLA ಅವರಾಗಿರ್ಬೋದು 75,000 ಪೇಮೆಂಟನ್ನು ಅವ್ರದ್ದು ಇವತ್ತು ಇದ್ದರೆ ಒಂದು ರಾತ್ರಿಯಲ್ಲಿ 1.5 ಲಕ್ಷ ರೂಪಾಯಿ ಪೇಮೆಂಟನ್ನು ತಗೊಂಡಂಥ ಸರ್ಕಾರ ಇದೆ. ಅವರಿಗೆಲ್ಲ ಮಾಡಲಿಕ್ಕೆ ಅನುಕೂಲ ಇದೆ. ಯಾಕೆ ಆಶಾ ಕಾರ್ಯಕರ್ತರಿಗೆ ಆಗ್ತಾ ಇಲ್ಲ, ಯಾಕೆ ಆಶಾ ಕಾರ್ಯಕರ್ತರ ಬೇಡಿಕೆಯನ್ನು ಈಡೇರಿಸಕ್ಕೆ ಆಗ್ತಾ ಇಲ್ಲ ಅನ್ನೋದೊಂದು ಪ್ರಶ್ನೆಯನ್ನು ಆಗಿ ಉಳಿದಿದೆ. ಈ ಪ್ರಶ್ನೆಯನ್ನು ಕ್ಲಿಯರ್ ಮಾಡ್ಬೇಕಂತೇಳಿ ಎಲ್ಲ ನಮ್ದು ಮುಖ್ಯಮಂತ್ರಿಗಳಿಗೂ ಬೇಡಿಕೆಯನ್ನು ನಾವು ಇಟ್ಟಿದ್ದೇವೆ. ಮೇಡಮ್, ಕೊನೆಯದಾಗಿ ಸರ್ಕಾರ ನಿಮ್ಮ ಬೇಡಿಕೆಗೆ ಸ್ಪಂದಿಸಿದರೆ ಮುಂದಿನ ಹೋರಾಟ ಯಾವ ರೀತಿ ಇರುತ್ತಂತ? ನಾವು ಮುಂದಿನ ಹೋರಾಟ ಬೀದಿಗೆ ಇಳಿದು ಆಗ್ಬೋದು, ನಾವು ಮನೆಯಲ್ಲಿ ಕೂತಾಗ್ಬೋದು, ಅಹೋರಾತ್ರಿ ಹೋರಾಟವನ್ನು 1 ತಿಂಗಳಾದ್ರೂ ನಾವು ಹೋರಾಟವನ್ನು ಮಾಡಲಿಕ್ಕೆ ತಯಾರಾಗಿದ್ದೀವಿ ಅನ್ನೋ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇದಿಷ್ಟು ಏನಂತಂದ್ರೆ ಆಶಾ ಕಾರ್ಯಕರ್ತರ ಮಾತಾಗಿತ್ತು. ಸರ್ಕಾರ ಕೊಟ್ಟ ಮಾತನ್ನು ನಡೆಸಕ್ಕೆ ಹೋಗಿದ್ದಾರೆ. ನಾವು ಕೇವಲ 1 ದಿನ ಅಲ್ಲ, 1 ತಿಂಗಳವರೆಗೆ ಮಾಡ್ತೀವಿ. ರಾಜ್ಯದಲ್ಲಿ ಸುಮಾರು 42,000 ಆಶಾ ಕಾರ್ಯಕರ್ತರು ಕಾರ್ಯನಿರ್ವಹಿಸ್ತಾ ಇದ್ವಿ. ಅವರಿಗೆ ಸರ್ಕಾರದಿಂದ ಬರಬೇಕಾದಂತಹ ಸೌಲಭ್ಯಗಳು ಸರಿಯಾಗಿ ಬರ್ಬೇಕಂತ ಹೇಳಿ ಅವರ ಮಾತಾಗಿತ್ತು. ಬೆಳಗಾವಿಯಿಂದ ಕ್ಯಾಮ್ರಾ ಪರ್ಸನ್ ಅಲ್ಲಾವುದ್ದೀನ್ ಜೊತೆ ಪ್ರಶಾಂತ್ ಸತ್ತಿ, ಅಶ್ವವೇಗ ನ್ಯೂಸ್, ಬೆಳಗಾವಿ.